ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ವರುಣನ ಅಬ್ಬರಕ್ಕೆ ಕರುನಾಡಿನಲ್ಲಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಹಳ್ಳ ಕೊಳ್ಳಗಳು ಭೋರ್ಗರೆದು ಹರಿತಾ ಇವೆ, ಜಲಾಶಯಗಳು ಭರ್ತಿಯಾಗ್ತಾ ಇವೆ, ಜಲಪಾತಗಳು ಧುಮಿಕ್ತಾ ಇವೆ. ಜೊತೆಗೆ ಮಳೆಯಿಂದ ಜನರಿಗೆ ಸಂಕಷ್ಟಗಳು ಎದುರಾಗಿವೆ, ಬೆಳೆಗಳು ಕೂಡ ನಾಶವಾಗಿವೆ. ಎಲ್ಲೆಲ್ಲೂ ಮಳೆಯೋ ಮಳೆ, ರಸ್ತೆಗಳಲ್ಲಿ ನೀರೋ ನೀರು, ಮನೆಗಳು ಜಲಾವೃತ. ನಿರಂತರವಾಗಿ ಸುರಿತಿರುವ ವರ್ಷಧಾರೆಯಿಂದ ಹಲವು ಜಿಲ್ಲೆಗಳಲ್ಲಿ ಅವಘಡ, ಅತಿವೃಷ್ಟಿ, ಅವಾಂತರ. ಇದು ರಾಜ್ಯದಲ್ಲಿ ಮಳೆಯಿಂದ ಎದುರಾಗಿರೋ ಸಂಕಷ್ಟ. ರಾಯಚೂರು ಬಸವಸಾಗರ ಡ್ಯಾಂ ಭರ್ತಿ, 72 ಗ್ರಾಮಗಳಿಗೆ ಜಲಭೀತಿ. ಪಶ್ಚಿಮ ಘಟ್ಟ ಮತ್ತು ಕೃಷ್ಣಾ ನದಿ ಪಾತ್ರದಲ್ಲಿ ಮಳೆರಾಯನ ಭೋರ್ಗರೆತ ಮಿತಿ ಮೀರಿದೆ. ವರುಣನ ಅಬ್ಬರಕ್ಕೆ ಅವಧಿ ಪೂರ್ವದಲ್ಲೇ ಬಸವಸಾಗರ ಡ್ಯಾಂ ಬಹುತೇಕ ಭರ್ತಿಯಾಗಿದೆ. ಆಲಮಟ್ಟಿ ಡ್ಯಾಂನಿಂದ ಬಸವಸಾಗರ ಜಲಾಶಯಕ್ಕೆ ನೀರು ಹರಿಸಲಾಗಿದ್ದು 492.25 ಮೀಟರ್ ಎತ್ತರದ ಜಲಾಶಯದಲ್ಲಿ 490 ಮೀಟರ್ ನೀರು ಸಂಗ್ರಹವಿದೆ. ಯಾವಾಗ ಬೇಕಾದರೂ ಕೃಷ್ಣಾ ನದಿಗೆ ನೀರು ಹರಿಬಿಡುವ ಸಾಧ್ಯತೆ ಇದ್ದು 72 ಗ್ರಾಮಗಳಿಗೆ ಜಲ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಲಿಂಗಸಗೂರು, ದೇವದುರ್ಗ, ರಾಯಚೂರು ತಾಲೂಕಿನ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳಿಗೆ ಎಚ್ಚರಿಕೆ ವಹಿಸಲು ಸೂಚನೆ ನೀಡಲಾಗಿದೆ. ಸದ್ಯಕ್ಕೆ ನಾರಾಯಣಪುರ ಜಲಾಶಯ 492 ಮೀಟರ್ ಎತ್ತರದಲ್ಲಿ 490 ಮೀಟರ್ ಈಗ ಆಲ್ರೆಡಿ ಭರ್ತಿಯಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಮುಂಜಾಗ್ರತೆಯನ್ನ ಗ್ರಾಮಸ್ಥರು ಕೈಗೊಳ್ಳಬೇಕಾಗ್ತದೆ. ಯಾಕಂತಂದ್ರೆ ಯಾವಾಗ ಬೇಕಿದ್ರೂ ಸಹ ಇಲ್ಲಿ ಕೃಷ್ಣಾ ನದಿ ಭರ್ತಿಯಾಗುವಂತಹ ಸಾಧ್ಯತೆ ಇರ್ತದೆ. ಮೈಸೂರು ಕಬಿನಿ ಒಳಹರಿವು ಹೆಚ್ಚಳ, ನದಿ ಪಾತ್ರದ ಜನರಿಗೆ ಢವಢವ. ಮೈಸೂರಿನ ಕಬಿನಿ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳವಾಗಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಕೇರಳದ ವೈನಾಡ್ನಲ್ಲಿ ಪ್ರವಾಹದ ಭೀತಿಯಿಂದಾಗಿ ಕಬಿನಿ ಜಲಾಶಯಕ್ಕೆ 18,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಮತ್ತಷ್ಟು ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು 9,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡುಗಡೆ ಮಾಡಲಾಗಿದೆ. ರಾಜ್ಯದಲ್ಲಿಯೇ ಮೊದಲು ಭರ್ತಿಯಾಗಿರುವ ಏಕೈಕ ಜಲಾಶಯ ಇದಾಗಿದೆ. ಮಂಡ್ಯ ಸತತ ಮಳೆಗೆ ದೇಗುಲದ ಮೇಲೆ ಉರುಳಿ ಬಿದ್ದ ಮರ. ಎಡೆಬಿಡದೆ ಸುರಿತಾ ಇರೋ ಗಾಳಿ ಮಳೆಗೆ ಮಂಡ್ಯದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿವೆ. ಪಾಂಡವಪುರ ತಾಲೂಕಿನ ಚಿಕ್ಕಮರಳಿಯ ಚೆನ್ನಿಗರಾಯ ದೇಗುಲದ ಗೋಪುರದ ಮೇಲೆ ಮರ ಬಿದ್ದು ಹಾನಿಯಾಗಿದೆ. ಇತ್ತೀಚೆಗಷ್ಟೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇಗುಲವನ್ನ ಜೀರ್ಣೋದ್ಧಾರ ಮಾಡಲಾಗಿತ್ತು. ಆದ್ರೀಗ ದೇಗುಲದ ಗೋಪುರಕ್ಕೆ ಹಾನಿಯಾಗಿದ್ರೂ ಜನರಲ್ಲಿ ಆತಂಕದ ಛಾಯೆ ಆವರಿಸಿದೆ. ಚಿಕ್ಕಮಗಳೂರು ಭದ್ರೆಯ ಭೋರ್ಗರೆತ, ಬೆಳೆಗಳು ಸರ್ವನಾಶ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆಯ ರಣಾರ್ಭಟ ಜೋರಾಗಿದೆ. ಭಾರೀ ಮಳೆಯಿಂದ ಕಳಸಾ ತಾಲೂಕಿನ ಜಾಂಬಳೆ ಗ್ರಾಮದಲ್ಲಿ ಭೀತಿ ಆವರಿಸಿದೆ. ದಿನದಿಂದ ದಿನಕ್ಕೆ ಭದ್ರೆಯ ಹರಿವಿಕೆಯ ವೇಗ ಹೆಚ್ಚಾಗ್ತಾ ಇದ್ದು ಸಮೀಪದ ನಿವಾಸಿಗಳಿಗೆ ಮನೆ ಕಳೆದುಕೊಳ್ಳುವ ಆತಂಕ ಹೆಚ್ಚಾಗಿದೆ. ಮಾತ್ರವಲ್ಲದೆ ಗುಡ್ಡ ಕುಸಿದು 100ಕ್ಕೂ ಹೆಚ್ಚು ಕಾಫಿ ಹಾಗೂ ಅಡಿಕೆ ಗಿಡಗಳು ನೀರು ಪಾಲಾಗಿದೆ. ದಯಮಾಡಿ ಇಲ್ಲಿಂದ ನಮ್ಮನ್ನ ಸ್ಥಳಾಂತರ ಮಾಡಿ ಅಂತ ಸ್ಥಳೀಯರು ಮನವಿ ಮಾಡಿಕೊಳ್ತಿದ್ದಾರೆ. ಹಾಸನ ಮೈದುಂಬಿ ಧುಮ್ಮಿಕ್ತಾ ಇದೆ ಮೂಕಮನೆ ಜಲಾಶಯ. ಹಾಸನದಲ್ಲಿ ಸದ್ಯ ಕೊಂಚ ಮಳೆ ಕಡಿಮೆಯಾಗಿದೆ. ಆದರೂ ಸಕಲೇಶಪುರ ತಾಲೂಕಿನ ಮೂಕಮನೆ ಜಲಪಾತ ಮೈದುಂಬಿ ಹರಿತಾ ಇದೆ. ಹಾಲ್ನೊರೆಯಂತೆ ಹರಿಯುತ್ತಿರೋ ಜಲಪಾತದ ವೈಭವ ಕಣ್ಮನ ಸೆಳೆಯುತ್ತಿದೆ. ಆದರೆ ಈ ವೈಭವ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಜಲಪಾತಕ್ಕೆ ಇಳಿಯದಂತೆ ಪೊಲೀಸರು ಪ್ರಕಟಣೆ ಹೊರಡಿಸಿದ್ದಾರೆ. ಮಳೆಗಾಲ ಅಂದಮೇಲೆ ಮಳೆ ಬರೋದು ಕಾಮನ್. ಆದರೆ ಮುಂಗಾರು ಆರಂಭದಲ್ಲೇ ಮಳೆರಾಯನ ಆಟಾಟೋಪ ಮಿತಿ ಮೀರಿದೆ. ಇವಾಗಲೇ ಹಿಂಗೆ, ಇನ್ನು ಮುಂದೆ ಮಳೆಯಾರ್ಭಟ ಹೆಂಗೋ ಅಂತ ಜನ ಯೋಚಿಸುವಂತಾಗಿದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.